ನಾನು 100 ದಿನಕ್ಕೆ ಇರಬೇಕು ಅಂತ ಹೋದವಳು 3 ವಾರಗಳಲ್ಲೇ ವಾಪಸ್ ಬಂದಿದ್ದು ಸಿಕ್ಕಾಪಟ್ಟೆ ನೋವು ತಂದಿದೆ, ನಿರಾಶೆ ಆಗಿದೆ. ತಕ್ಕಡಿ ಮೇಲೂ ಕೆಳಗಡೆ ಆಯ್ತೇನೋ ನಮ್ಮನ್ನ ನಾವು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಅಂತ ಅನ್ಸುತ್ತೆ. ಒಂದ್ ರೀತಿ ಶಕುನಿ ತರ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದ್ರು. ನನ್ನ ತಲೆಯಲ್ಲಿ ಮೂಡೋ ಪ್ರಶ್ನೆ, ಯಾಕೆ ಸತೀಶ್ ಅವ್ರು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ? ನಾನು ನ್ಯೂಸ್ ಮಾಡ್ಬಿಡ್ತೀನಿ, ವರ್ಲ್ಡ್ ವೈಡ್ ಮಾಡ್ಬಿಡ್ತೀನಿ, ನನ್ನ ಮಗ ಫೇಲ್ ಆಗ್ಲಿ ಅಂತ ಕಾಯ್ತಿದ್ದೀನಿ, ಸೆಕೆಂಡ್ ಹೀರೋ ಮಾಡ್ತೀನಿ, ಅಸಂಬದ್ಧ ಮಾತುಗಳು. ಈ ಜಾಗದಲ್ಲಿ ನಿಮ್ಮನ್ ಬಿಟ್ಟು ಇನ್ಯಾರು ಕೂರ್ಬೋದಿತ್ತು? ಒಂದು ಜಾಹ್ನವಿ ಕೂರ್ಬೋದಾಗಿತ್ತು, ಮಲ್ಲಮ್ಮ ಅವ್ರು ಕೂರ್ಬೋದಾಗಿತ್ತು. ಜಗಳ ಆಡೋದು, ಕೂಗಾಡ್ಕೊಂಡು ಗಲಾಟೆ ಮಾಡ್ಕೊಂಡಿದ್ರೆ ಮಾತ್ರ ಇರಕ್ಕಾಗದ? ರಕ್ಷಿತಾಗೆ ಕಾರ್ಟೂನ್ ಅಂತಾರೆ, ಮುಚ್ಕೊಂಡ್ ಮಲ್ಕೋ ಅಂತಾರೆ. ಕನ್ನಡದಲ್ಲಿ ಅಂತ ಕೆಟ್ಟ ಕೆಟ್ಟ ಭಾಷೆ, ಕೆಟ್ಟ ಕೆಟ್ಟ ಪದಗಳನ್ನ ಉಪಯೋಗಿಸಿದ್ರೆ ಆ ಸಂಘಕ್ಕೆ ಆಗೋ ಅವಮಾನ ಅಲ್ವಾ? ಇನ್ಯಾವ ರೀತಿನಲ್ಲಿ ಯಾವ ರೀತಿಯ ಹೋರಾಟಗಾರ್ತೀನಿ? ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ಕಾಗತ್ತ? ಒಬ್ರು ಜರ್ನಲಿಸ್ಟ್ ಆದವರು ಏನೇನೋ ಭಾಷೆನ ಉಪಯೋಗಿಸಕ್ಕಾಗತ್ತಾ? ಅವ್ರು ಫೈನಲಿಸ್ಟ್ ಆಗಕ್ಕೆ ಅವ್ರಿಗೇನು ಅರ್ಹತೆ ಇದೆ? ಆಕ್ಚುಲಿ ಅವ್ರು ಯಾರಲ್ಲೂ ಯಾರಿಗೂ ಏನು ಅರ್ಹತೆ ಇಲ್ಲ. ಸುದಿ ಅವ್ರಿಗೆ ಮಾಡು ಹಾಡು ಗೆಲ್ಲಿಸ್ತಾರೆ, ಅಶ್ವಿನಿ ಅವ್ರಿಗೆ ಅರ್ಧಕ್ಕರ್ಧ ಇವರು ಧನುಷ್ ಹಾಡು ಗೆಲ್ಲಿಸ್ತಾರೆ. ಈ ವೀಕ್ ಯಾರು ಹೋಗ್ಬಹುದು?